ಪಂಚಪ್ರಸಂಗ ಇವತ್ತು ನಡೀತು. ನಿನ್ನೆ ಬೆಂಗಳೂರಿನ GT ಮಾಲ್ ಅಂತ ಒಂದಿದೆ, ದೊಡ್ಡ ಮಾಲ್. ಅಲ್ಲಿ ಫಕೀರಪ್ಪ ಅನ್ನೋರು ತನ್ನ ಮಗನ ಜೊತೆ ಪಿಕ್ಚರ್ ನೋಡೋಕೆ ಬಂದಿದ್ದರು, ತಾಯಿ ಕೂಡ ಇದ್ದರು. ಅಲ್ಲಿದ್ದವ ನೀವು ಪಂಚ ಹಾಕೊಂಬಂದಿದ್ದೀರಿ, ಒಳಗೆ ಬರಬೇಡಿ ಅಂದರೆ ಒಳಗೆ ಬಂದ ನಂತರ ಹೊರಗೆ ಹೋಗಿ ಅಂತ ಹೇಳ್ತಾನೆ. ಒಳ್ಳೆ ಕಥೆ ಆಯ್ತಲ್ಲ. ಯಾರೆಲ್ಲ ಪಂಚ ಹಾಕಲ್ಲ ರೀ? ಪಂಚ ಅಂದರೆ ನಾವೇನು ಬ್ರಿಟಿಷ್ ಸಾಮ್ರಾಜ್ಯನ ಇದು? ನಾವಂತೂ ಜೋರಾಗಿ ಅದನ್ನು ತರಾಟೆಗೆ ತೆಗೆದುಕೊಂಡ್ವಿ. ಡಾಕ್ಟರ್ ರಾಜ್ಕುಮಾರ್ ಪಂಚ ಹಾಕ್ತಾರೆ, ದೇವೇಗೌಡರು ಪಂಚ ಹಾಕ್ತಾರೆ, ವಾಜಪೇಯಿ ಅವರು ಪಂಚ ಹಾಕ್ತಾರೆ, ರಜನಿಕಾಂತ್ ಪಂಚ ಹಾಕ್ತಾರೆ, ಮುಖ್ಯಮಂತ್ರಿಗಳು ಪಂಚ ಹಾಕ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಪಂಚ ಹಾಕ್ತಾರೆ, ಕುವೆಂಪು ಅವರು ಪಂಚ ಹಾಕ್ತಾಯಿದ್ರು. ಅವರೆಲ್ಲ ಬಂದಿದ್ರೆ ಏನು ಮಾಡ್ತಾಯಿದ್ರಿ? ಜೋರಾಗಿ ಅವಮಾನ ಮಾಡಿದ್ದೀರಿ. ನೀವು ಕ್ಷಮೆ ಕೇಳಬೇಕು ಅಂದರೆ ನೋಡ್ರಿ, 700 ಕೋಟಿ 750 ಕೋಟಿ ಜನಸಂಖ್ಯೆ ಇದೆ ದೇಶಾದ್ಯಂತ. ಕೆಲವರು ಡಾಕ್ಟರ್ ಆಗಿರ್ಬೋದು, ಕೆಲವರು ಇಂಜಿನಿಯರ್ ಆಗಿರ್ಬೋದು, ಕೆಲವರು ಏನೇನೋ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಕೊಂಡಿರ್ಬೋದು. ಯಾವುದೇ ಕೆಲಸದಲ್ಲಿ ತೊಡಗಿಕೊಂಡಿರಲಿ, ಮಧ್ಯಾಹ್ನ ರಾತ್ರಿ ಬೆಳಿಗ್ಗೆ ತಿನ್ನೋದಕ್ಕೆ ಅನ್ನ ಅಥವಾ ಬೇರೆ ಬೇರೆ. ನೀವು ಬ್ರೆಡ್ ತಿಂತೀರಾ, ಅದು ಕೂಡ ಹೊಲದಲ್ಲೇ. ನೀವು ಪಿಜ್ಜಾ ಬರ್ಗರ್ ತಿಂತೀರಾ, ಅದು ಕೂಡ ಜೋಳ ಗೋಧಿ ಅದರಲ್ಲೇ ಬೆಳೆಯೋ ನೀರು ರೈತನೇ. ಹಾಗಿದ್ರೆ ನೀವು ಗದ್ದೆಗೆ ಹೋದಾಗ ಅಲ್ಲಿ ಕೊಳೆ ಇರುತ್ತೆ, ತಗೊಳ್ಳಲ್ವಾ? ಮತ್ತು ರೈತ ಏನು ಸುಟ್ಬಿಡಲ್ಲಿರ್ತಾನ? ನೊಂದವರ ಪರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಎಂದಿಗೂ ಇರುತ್ತೆ. ಯಾವ ರೀತಿ ಸುದ್ದಿಯನ್ನು ನಾವು ಇವತ್ತು ಬ್ರೇಕ್ ಮಾಡಿದ್ವಿ ಅಂತಂದರೆ, ರೈತನಿಗೆ ಆದ ಅವಮಾನ ಸಹಿಸದ ನಿಮ್ಮ ರಿಪಬ್ಲಿಕ್ ಆಡಳಿತ ಮಂಡಳಿಯನ್ನು ಜಾಡಿಸಿತ್ತು. ನಮ್ಮ ಒಂದು ಧ್ವನಿ ಇಡೀ ಕನ್ನಡ ಸಂಘಟನೆಯನ್ನು ಎಚ್ಚರಿಸಿತ್ತು. ಎಲ್ಲರೂ ಕನ್ನಡ ಸಂಘಟನೆಗಳಲ್ಲಿ ಹೋದರು, ಆಮೇಲೆ ಪಂಚ ಉಟ್ಕೊಂಡೇ ಹೋದರು. ನಮ್ಮ ಈ ಧ್ವನಿಗೆ ಮಾಲ್ ಪತ್ರಗುಟ್ಟಿತು. ಅವಮಾನ ಆದ ಸ್ಥಳದಲ್ಲೇ ಫಕೀರಪ್ಪ ಅವರಿಗೆ ಸನ್ಮಾನ ಕೂಡ ದೊರಕಿತು. ಹೇಗದು ಹೇಳ್ತೀನಿ, ಈ ಸ್ಟೋರಿ ನೋಡಿ. ಓಕೆ ವೀಕ್ಷಕರು, ನಿರಂತರವಾಗಿ ಸುದ್ದಿಯನ್ನು ನಾವು ಬಿತ್ತರ ಮಾಡ್ತಾನೆ ಇರ್ತೀವಿ. ದಯವಿಟ್ಟು ಕನ್ನಡ ಸಂಘಟನೆಗಳು ಎಲ್ಲ ಸಂಘಟನೆಗಳು ಪ್ರತಿಯೊಬ್ಬರು ಕೂಡ ಇದನ್ನು ಖಂಡಿಸಬೇಕು. ಖಂಡಿಸೋದು ಮಾತ್ರವಲ್ಲ, ಒಂದು GT ಮಾಲ್ನ ಲೈಸೆನ್ಸ್ ಯಾವನೇ, ಆಮೇಲೆ BBMP ಕೂಡ ಅದರ ಬಗ್ಗೆ ಕ್ರಮ ವಹಿಸಬೇಕು. ಈ ಥರ ಏನಾದರೂ ಕಂಡು ಬಂದರೆ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕಾಗತ್ತೆ ಅಂತ ಮೊದಲೇ ಬರೀಬೇಕು. GT ಮಾಲ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ, ಆ ಅನ್ನದಾತನ ಕ್ಷಮೆ ಕೇಳಿ, ಆಮೇಲೆ ಅವರಿಗೆ ಆಗಿರುವಂಥ ಅವಮಾನಕ್ಕೆ ಪರಿಹಾರವಾಗಿ 10 ಲಕ್ಷ ರೂಪಾಯಿ ಕೊಡಿ. ಇದು ನಮ್ಮ ಆಗ್ರಹ. ನೋಡಿದ್ರಲ್ವಾ, ರಿಪಬ್ಲಿಕ್ ಕನ್ನಡ ಸಮಾಜಕ್ಕಾಗಲಿ ದೇಶಕ್ಕೆ ಅನ್ನ ಹಾಕುವ ರೈತನಿಗಾಗ್ಲಿ ಅವಮಾನ ಆದ್ರೆ ಸಹಿಸೋ ಮಾತೇ ಇಲ್ಲ. ನಾವು GT ಮಾಲ್ ಆಡಳಿತ ಮಂಡಳಿಯನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡ್ವಿ. ಬೆಳಗಿನ ಬಿಗ್ ಮಾರ್ನಿಂಗ್ ಬುಲೆಟಿನ್ ನಲ್ಲಿ ಕ್ಲಾಸ್ ತೆಗೆದುಕೊಂಡ ಬಳಿಕ ಆಡಳಿತ ಮಂಡಳಿ ಅಲರ್ಟ್ ಆಯಿತು. ರೈತರಿಗೆ ಅವಮಾನ, ಮಾಲ್ ವಿರುದ್ಧ ಪ್ರತಿಭಟನೆ. ನಾವು ಯಾವಾಗ ಕನ್ನಡ ಪರ ಸಂಘಟನೆಗಳಿಗೆ ಪ್ರತಿಭಟನೆ ಮಾಡೋಕೆ ಕರೆ ಕೊಟ್ವೋ, ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ರಾಜ್ಯದ ಕನ್ನಡಿಗರಿಗಾಗಿರ್ತಕ್ಕಂಥ ಅವಮಾನ ಸರ್. ಈ ಅವಮಾನವನ್ನು ನಾವು ಖಂಡಿಸಲೇಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಸಹಿಸಲು ಸಾಧ್ಯ ಇಲ್ಲ. ನಾನು ಕೇಳೋದು, ಇನ್ನು ಮುಂದೆ ಯಾರೇ ಬರಲಿ ಮಾಲ್, ಇದೊಂದೇ ಮಾಲ್ ಅಂತಲ್ಲ ಸರ್, ಬೆಂಗಳೂರಿನ ಹಲವಾರು ಮಾಲ್ಗಳು ಪಂಚೆ ಹಾಕ ಬಂದ್ರೆ ಏನೋ ಅವಮಾನ, ಅವ್ರಿಗೆ ಒಳಗಡೆ ಬಂದ್ರೆ ಅವಮಾನ. ಅದೇ ರೈತ ಬೆಳೀತಕ್ಕಂಥ ಅನ್ನವನ್ನು ಮಾರಾಟ ಮಾಡಿ ಇವತ್ತು ಎಷ್ಟೋ ಮಳಿಗೆಗಳು ನಡೀತಾ ಇದೆ ಮಾಲ್ ಒಳಗಡೆ. ಸೊ ಅದೇ ರೈತ ನಾಳೆ ದಿನ ಏನು ಕೊಡೋದಿಲ್ಲ ಒಳಗಡೆ ನಿಮ್ಗೆ ಅಂತಂದ್ರೆ ಹೇಗೆ ತಾನು ಇವ್ರು ಮಾಲ್ ನಡೆಸೋದಕ್ಕೆ ಸಾಧ್ಯ? ನಾವು ಮನುಷ್ಯನ ಮುಖ ನೋಡಿ, ಮನುಷ್ಯನ ಬಟ್ಟೆ ನೋಡಿ ಅದನ್ನು ಅಳತೆ ತೂಕ ಮಾಡುವಂಥದ್ದು ಇದು ಒಂಥರ ಬ್ರಿಟಿಷ್ ಮೈಂಡ್ಸೆಟ್. ಇದು ಯಾರು ನಮ್ಮನ್ನು ಆಳ್ವಿಕೆ ಮಾಡಿದ್ರಲ್ಲ ಅಂಥವರ ಮೈಂಡ್ಸೆಟ್ಟು ಇವತ್ತಿಗೂ ಇರ್ತಕ್ಕಂಥದ್ದು ದುರದೃಷ್ಟಕರ. ಅಷ್ಟೇ ಅಲ್ಲ, ನಿಮ್ಮ ರಿಪಬ್ಲಿಕ್ ಕನ್ನಡ ಪಂಚೆ ತೊಟ್ಟು ಮಾಲ್ಗೆ ಎಂಟ್ರಿ ಕೊಡ್ತು. ಮಾಲ್ ನಲ್ಲಿ ಸುತ್ತಾಡಿ ನೊಂದವರ ಪರ ಧ್ವನಿ ಎತ್ತಿದ್ವಿ. ಬಿಡ್ತೀರಾ? ಹೌದಾ? ಹೋಗ್ಬೋದಾ? ಹಂಗಾದ್ರೆ ಒಳಗಡೆ ನಾವು ಹೋಗ್ಬೋದಾ? ನಿಜವಾಗ್ಲೂ ಹೋಗ್ಬೋದೇನ್ರಿ? ಸೀರಿಯಸ್ಲಿ? ವಾ, ಸೂಪರ್. ಬನ್ರಿ ಹಂಗಾರೆ. ನೋಡಿ, ಪಂಚೆ ಹಾಕೊಂಡು ಒಳಗಡೆ ಬಂದ್ಬಿಟ್ವಪ್ಪ GT ಮಾಲ್ ಒಳಗಡೆ. ಯಾರು ಬರಂಗಿಲ್ವಾ? ಹಾಗಾದ್ರೆ ಏನು ನಿಮ್ದೆ ನೀವೇ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಹಂಗಾರೆ ಚಡ್ಡಿ ಅರ್ಧಬರ್ಧ ಬಟ್ಟೆ ಹಾಕೊಂಡು ಬರ್ಬಾರ್ದೇನ್ರಿ ಒಳಗಡೆ? ಹುಡುಗ ಹುಡುಗಿರು ಬಂದು ಅರ್ಧಬರ್ಧ ಬಟ್ಟೆ ಹಾಕೊಂಡು ಲಲ್ಲೆ ಹೊಡಿತಾರೆ, ಅದಕ್ಕೆಲ್ಲ ಪ್ರೋತ್ಸಾಹ ಮಾಡ್ತೀರಾ? ಇದೇನ ನಮ್ಮ ಕಲ್ಚರು? ಇದೇನ್ರಿ ನಮ್ಮ ಕಲ್ಚರು?
ನೋಡಿ ಗಮನಿಸ್ತಾ ಇದ್ದೀರಲ್ಲ, ಮಾಲ್ ಒಳಗಡೆ ಸುತ್ತಾ ಇದೀವಿ. ರಿಪಬ್ಲಿಕ್ ಕನ್ನಡ ಮಾಲ್ ಒಳಗಡೆ ಬಂದಿದ್ದೀವಿ. ಮತ್ತೊಬ್ಬ ರೈತರನ್ನ ಕರ್ಕೊಂಡು ಬಂದಿದ್ದೀವಿ. ಯಾವಾಗ ಆಕ್ರೋಶ ವ್ಯಕ್ತವಾಯಿತೋ ಜಿಟಿ ಮಾಲ್ ಮ್ಯಾನೇಜರ್ ಕ್ಷಮೆ ಕೇಳಿ ರೈತರಿಗೆ ಹಾರ ಹಾಕಿ ಸನ್ಮಾನಿಸಿದ್ದಾರೆ. ಆಗಿರೋ ಗಟ್ಟಲೆ ಏನೂ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು 100% ಫಸ್ಟೇ ಸಮಯ ಕೇಳ್ತಾ ಇದ್ದೀನಿ. ಹಂಗೆ ಆಗಿರಬಾರ್ದು. ಬಟ್ ಈ ಮಾಲ್ ಓಪನ್ ಆಗಿ 8 ವರ್ಷ ಆಯಿತು ಸರ್. ಈ 8 ವರ್ಷದಿಂದ ಇದು ಫಸ್ಟ್ ಇನ್ಸಿಡೆಂಟ್ ಥರ ಆಯಿತು. ನಾವು ಮಾಲ್ ಪರವಾಗಿ ಸಮಯ ಕೇಳ್ತೀವಿ ಸರ್. ಹಿಂಗೆ ಆಗಬಾರ್ದು. ನಾವು ರೈತರಿಗೆ ಗೌರವಿಸ್ತೀವಿ, ಅವ್ರು ಸನ್ಮಾನ ಮಾಡ್ತೀವಿ. ಇದು ಎನ್ಸ್ಫೋರ್ತ್ ಈಗ ಆಗಲ್ಲ ಸರ್. ಇದು ಯಾವಾಗ್ಲೂ ನೊಂದವರ ಪರವಾಗಿರೋ ನಿಮ್ಮ ರಿಪಬ್ಲಿಕ್ ಕನ್ನಡ ನ್ಯಾಯ ಸಿಗೋವರೆಗೂ ಬಿಡೋ ಮಾತಿಲ್ಲ ಅನ್ನೋದಕ್ಕೆ ಈ ಸುದ್ದಿಯೇ ಸಾಕ್ಷಿ. ರೈತರನ್ನ ಕರ್ಕೊಂಡು ಬಂದಿದ್ದೀವಿ. ಹೆಂಗ್ರಿ ಬಿಡಲ್ಲ ಇನ್ಮೇಲೆ. ಇದು ಬೆಂಗಳೂರಿನ ಕರ್ನಾಟಕದಲ್ಲಿರುವ ಇಡೀ ದೇಶದಲ್ಲಿರುವ ಯಾವುದೇ ಮಾಲ್ ಆಗ್ಲಿ ಒಳಗಡೆ ಬಿಡಬೇಕು. ಬಿಡ್ತೀರಾ? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ಪ್ರತಿಯೊಂದನ್ನು ಕೂಡ ಹೇಳ್ತೀನಿ. ನಿಮಗೆ 10 ಸುದ್ದಿಗಳಂತೂ ಪಕ್ಕಾ ಕೊಡ್ತೀನಿ. ಈ ನಡುವೆ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಿದೆ, 187 ಕೋಟಿಗಳ ಪೈಕಿ 89 ಕೋಟಿಯ ವ್ಯವಹಾರ ಆಗಿದೆ ಅಂತೇಳಿ ನಾಗೇಂದ್ರ ಅವರ ಅರೆಸ್ಟ್ ಆಗಿದೆ. ಆನಂತರ ಇನ್ನಿತರ 11 ಮಂದಿ ಅರೆಸ್ಟ್ ಮಾಡಿದ್ದಾರೆ. ಬ್ಯಾಂಕ್ನ 6-7 ಮಂದಿ ಅರೆಸ್ಟ್ ಆಗಿದ್ದಾರೆ. ಇದೀಗ ನಾಗೇಂದ್ರ ಅವರ ಪತ್ನಿಯವರನ್ನು ಇಡಿ ವಶಕ್ಕೆ ಪಡೆದುಕೊಂಡಿದೆ. ಹಾಗಿದ್ರೆ ಮಂಜುಳಾ ಅವರನ್ನು ವಶಕ್ಕೆ ಪಡೆಯೋದರ ಹಿಂದಿನ ಉದ್ದೇಶ ಏನು? ಈ ಹಗರಣಕ್ಕೂ ಮನೆಯವರಿಗೂ ಏನು ಸಂಬಂಧ? ಈ ಕುರಿತು ನೋಡಿ, ವೆರಿ ಫಸ್ಟ್ ಟೈಮ್ ಮಂಜುಳಾ ಅವರ ಹೆಸರು ಬರ್ತಾ ಇದೆ. ರಾಜಕಾರಣಿಗಳ ಹೆಸರು ಬರ್ತಾ ಇದ್ರೆ ಮನೆಯವರ ಹೆಸರು ಬಂದಿರೋದಿಲ್ಲ. ಆದರೆ ನೆಕ್ಕಂಟಿ ನಾಗರಾಜ್ ಹೆಸರು ಬಂತು, ಆನಂತರ ಸತ್ಯನಾರಾಯಣ ಹೆಸರು ಬಂತು, ಮಂಜುಳಾ ಅವರ ಹೆಸರು ಬಂತು ಈಗ. ಹಾಗಿದ್ರೆ ನಾಗೇಂದ್ರ ಅವರ ಈ ಭ್ರಷ್ಟಾಚಾರ ಪ್ರಕರಣದಲ್ಲಿ ಮಂಜುಳಾ ಅವರನ್ನು ವಶಕ್ಕೆ ಪಡೆಯುವುದಕ್ಕೆ ಏನು ಕಾರಣ? ಇಲ್ಲಿದೆ ರಿಪೋರ್ಟ್. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಕೇಸ್ಗೆ ಟ್ವಿಸ್ಟ್. ಮಾಜಿ ಸಚಿವ ಬಿ ನಾಗೇಂದ್ರ ಪತ್ನಿ ಇಡಿ ವಶಕ್ಕೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ಗೆ ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ತಾ ಇದೆ. ಇದೀಗ ಮಾಜಿ ಸಚಿವ ನಾಗೇಂದ್ರ ಪತ್ನಿ ಮಂಜುಳಾ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನಾಗೇಂದ್ರ ಅವರ ಪತ್ನಿ ಮಂಜುಳಾ ಅವರನ್ನ ಡಾಲರ್ಸ್ ಕಾಲೋನಿ ಮನೆಯಲ್ಲಿ ವಿಚಾರಣೆ ನಡೆಸಿದ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅಷ್ಟಕ್ಕೂ ಮಂಜುಳಾ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಪತ್ನಿ ಮಂಜುಳಾ ಹೆಸರಲ್ಲಿ ನಾಗೇಂದ್ರ ಹಣ ವರ್ಗಾವಣೆ ಮಾಡಿದ್ರು. ಅವ್ಯವಹಾರದ ಸಮಯದಲ್ಲಿ ಪತ್ನಿ ಬ್ಯಾಂಕ್ ಖಾತೆಗೆ ಹಣ ಟ್ರಾನ್ಸ್ಫರ್ ಮಾಡಲಾಗಿತ್ತಂತೆ. ಪತ್ನಿ ಮಂಜುಳಾ ಖಾತೆಯಿಂದಲೇ ಹೆಚ್ಚು ಹಣ ವರ್ಗಾವಣೆ ಮಾಡಿದ್ದರಂತೆ. ಹೀಗಾಗಿ ಅಕ್ರಮದಲ್ಲಿ ಮಂಜುಳಾ ಕೂಡ ಭಾಗಿಯಾಗಿದ್ರ ಅನ್ನೋ ಅನುಮಾನ ಮೂಡಿದೆ. ಹಣದ ಮೂಲದ ಬಗ್ಗೆ ಮಂಜುಳಾ ಅವರನ್ನ ಅಧಿಕಾರಿಗಳು ಪ್ರಶ್ನೆ ಮಾಡಲಿದ್ದಾರೆ. ಇನ್ನು ನಾಗೇಂದ್ರ ಅವರ ಪತ್ನಿಯಾದ ಮಂಜುಳಾ ಅವರ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಮಂಜುಳಾ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಪತ್ನಿ, ವಯಸ್ಸು 40, ಎಂಜಿನಿಯರಿಂಗ್ ಪದವಿಯನ್ನ ಹೊಂದಿದ್ದಾರೆ. ತುಮಕೂರು ಜಿಲ್ಲೆಯ ಪಾವಗಡ ಮೂಲದವರು. ಯಾವುದೇ ಉದ್ಯೋಗಕ್ಕೆ ಹೋಗಲ್ಲ, ಉದ್ಯಮೆಯನ್ನು ಹೊಂದಿಲ್ಲ. ಮತದಾನದ ದಿನ ವೋಟ್ ಮಾಡುವಾಗ ಬಿಟ್ಟರೆ ಬಹಿರಂಗವಾಗಿ ಎಲ್ಲೂ ಕಾಣಿಸಿಕೊಂಡಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಹಗರಣದ ತನಿಖೆ ಬೆನ್ನಟ್ಟಿದ ಅಧಿಕಾರಿಗಳು ಇದೀಗ ನಾಗೇಂದ್ರ ಅವರ ಪತ್ನಿಯನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ಬಳಿಕ ಮತ್ತಷ್ಟು ಸತ್ಯಗಳು ಗೊತ್ತಾಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಿದ್ರೆ ಬನ್ನಿ, ಇಲ್ಲಿ ಮಂಜುಳಾ ಅವರ ಪಾತ್ರ ಏನು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆ ಮಂಜುಳಾ ಅವರು ಇಲ್ಲಿ ವಶಕ್ಕೆ ಪಡೆಯಲಾಗಿದೆ? ವಾಲ್ಮೀಕಿ ನಿಗಮದ ಅವ್ಯವಹಾರದಲ್ಲಿ ನಾಗೇಂದ್ರ ಅವರ ಪತ್ನಿ ಹೆಸರು ನನಗೆ ಭಾಳ ಆಶ್ಚರ್ಯ ಆಗ್ತಾ ಇರೋದು. SIT, CBI, ಆಮೇಲೆ ಇಡಿ ಎಲ್ಲರೂ ಬಂದಾಗ ಇಲ್ಲಿ ತನಕ ಇವರ ಹೆಸರು ಬಂತಿರಲಿಲ್ಲ. ಈಗ ಹೇಗೆ ಬಂತು? ನಾಗೇಂದ್ರ ಪತ್ನಿ ಮಂಜುಳಾ ಹೆಸರಲ್ಲಿ ಅಕ್ರಮ ಹಣದ ವಹಿವಾಟು ಆಗಿದೆ, ಅಥವಾ ಪತ್ನಿಯನ್ನು ಮುಟ್ಟೋಕೆ ಹೋಗಿಲ್ವೋ ಇಲ್ಲಿ ತನಕ? ಅಂದರೆ ಪತ್ನಿಯವರ ವಹಿವಾಟನ್ನು ನೋಡೋಕೆ ಹೋಗಲಿಲ್ವಾ? ಅವ್ಯವಹಾರ ನಡೆದ ವೇಳೆ ಮಂಜುಳಾ ಖಾತೆಗಳಿಗೂ ಹಣ ಜಮೆಯಾಗಿದೆ. ಈ 98 ಕೋಟಿಯಲ್ಲಿ ಮಂಜುಳಾ ಅವರ ಖಾತೆಗೆ ಕೂಡ ಹಣ ಜಮೆಯಾಗಿದೆ. ನನಗೀಗಲೂ ಆಶ್ಚರ್ಯ ಆಗ್ತಾ ಇರೋದು, SIT ಇನ್ನೇನು ಮಂಜುಳಾ ಅವರ ಅಕೌಂಟಿಗೆ ದುಡ್ಡು ಹೋಗಿದೆ ಅಂತಾದರೆ SIT ಏನು ಮಾಡ್ತಾಯಿದ್ರು? ಹಾಗಿದ್ರೆ ಎಲ್ಲ ರಾಜ್ಯ ಸರ್ಕಾರ ಎಲ್ಲ ಸೇರಿ ಇವರನ್ನ ಸೇಫ್ ಮಾಡುವಂಥ ಪ್ರಯತ್ನ ಮಾಡಿತ್ತು ಅನ್ನೋದ್ರಲ್ಲಿ ಎರಡು ಅನುಮಾನ ಇಲ್ಲ. 45 ದಿನಗಳ ನಂತರ ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡಿದ್ದು. ಈಗ ನೋಡಿದರೆ ಅವರ ಪತ್ನಿಯ ಹೆಸರಲ್ಲೂ ಕೂಡ ದುಡ್ಡು ಹೋಗಿದೆ ಅಂತ ಬರ್ತಾ ಇದೆ. SIT ಯಾವುದಕ್ಕಿರೋದು ಮತ್ತೆ? ಈ ಹಣದ ಮೂಲವನ್ನು ಪ್ರಶ್ನೆ ಮಾಡ್ತಾ ಇರುವಂಥ ಇಡಿ ಅಧಿಕಾರಿಗಳು. ಒಂದು ವೇಳೆ ಅದು ಬೇರೆನೂ ಆಗಿದ್ದಿರ್ಬೋದು, ಆದರೆ ಡೌಟ್ ಬರಬೇಕಲ್ಲ. ಈ ಸಮಯದಲ್ಲಿ ಬಂದಿರುವ ಹಣಕ್ಕೆ ನಿಖರ ಕಾರಣ ಪತ್ತೆಯಾಗಿಲ್ಲ ಇಲ್ಲಿ ತನಕ.
ಸುಮ್ಮನೆ ಯಾರನ್ನ ಬಂಧನ ಮಾಡೋದಿಲ್ಲ. ಹಾಗಿದ್ರೆ ಹಣ ವರ್ಗಾವಣೆಯಲ್ಲಿ ಮಂಜುಳಾ ಅವರು ಕೂಡ ಭಾಗಿಯಾಗಿದ್ದಾರಾ? ಆ ಹಣ ಯಾವುದು? ಅದೇ ಸಮಯದಲ್ಲಿ ಎಲ್ಲಿ ಹಣ ವರ್ಗಾವಣೆಯಾಗಿದೆ, ಎಲ್ಲಿಂದ ಬಂದಿದೆ ಆ ದುಡ್ಡು? ನೋಡಿ, ನಿಮ್ಮ ಅಕೌಂಟಿಗೆ 10 ಲಕ್ಷ ಯಾರಾದರೂ ಹಾಕಿದರೆ ಈಗ ಫೋನ್ ಬರುತ್ತೆ ನಿಮಗೆ. ನೋಡಿ, ನಿಮ್ಮ ಅಕೌಂಟಿಗೆ ಹಾಕಬಾರ್ದು ಅಂತೇನಿಲ್ಲ, 10 ಲಕ್ಷ ಬಂದಿದೆ. ಹೌದು ಸರ್ ಬಂದಿದೆ, ಯಾರು ಹಾಕಿದ್ದು ಅಂತ ಗೊತ್ತಿದೆಯೇ ನಿಮಗೆ? ನಿಮ್ಮ ಅಕೌಂಟ್ ಹೌದಲ್ವಾ ಅಂತ ಕೇಳ್ತಾರೆ. ಒಮ್ಮೊಮ್ಮೆ ಏನಾಗುತ್ತೆ, ನಿಮಗೆ ಯಾವುದೋ ಫೇಕ್ ದುಡ್ಡು ಬರುತ್ತೆ, ನೀವು ಸಿಕ್ಕಾಕೋತೀರಿ. ಹಾಗಾಗಿ ಎರಡೂ ಕಡೆಗಳಿಂದ ಬ್ಯಾಂಕ್ ಅಧಿಕಾರಿಗಳು ನಿಮ್ಮನ್ನು ಕ್ರಾಸ್ ಚೆಕ್ ಮಾಡ್ಕೋತಾರೆ, ಹೌದಾ ಬಂದಿದೆಯಾ ಓಕೆ ಅಂತ. ನಾಳೆ ನೀವು ಉತ್ತರ ಕೊಡಬೇಕಷ್ಟೇ ಅದಕ್ಕೆ, ಎಲ್ಲಿಂದ ದುಡ್ಡು ಬಂದಿದೆ ಅಂತ ಹೇಳುವಾಗ. ಈಗ ಮೊನ್ನೆ ಒಬ್ಬೊಂದು ದುಡ್ಡು ಬಂದಿತ್ತು, ಅವನ ಅಕೌಂಟ್ಗೆ 10 ಲಕ್ಷ ಹೋಯಿತು ಅಂತ. ಆಗ ಅವನನ್ನು ಕೇಳಿದ್ರು, ಏನಪ್ಪ ನಿನ್ನ ಅಕೌಂಟ್ಗೆ 10 ಲಕ್ಷ ಹೋಗಿದೆ? ಹೌದು ಸರ್, ನಾಗೇಂದ್ರ ತಗೊಂಡಿದ್ರು 2022ರಲ್ಲಿ 10 ಲಕ್ಷ, ಅದನ್ನು ವಾಪಸ್ ಕಳಿಸಿದ್ದಾರೆ, ಮುಗಿದೋಯ್ತು ಅಲ್ಲಿಗೆ ಕತೆ. ಹಾಗೇನೇ ಮಂಜುಳಾ ಅವರನ್ನು ವಶಕ್ಕೆ ಪಡೆದಿದ್ದಾರೆ, ಇಡಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಸೊ ವೆರಿ ಇಂಟ್ರೆಸ್ಟಿಂಗ್. ವಶಕ್ಕೆ ಪಡೆದಿರೋದು, ವಶಕ್ಕೆ ಪಡೆದ ಕಾರಣಕ್ಕಾಗಿ ವಿಚಾರಣೆ ಮಾಡಿದಂದ್ರೆ ಬಿಟ್ಟುಬಿಡ್ತಾರೆ. ಒಂದು ವೇಳೆ ಅವರು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಕಂಡು ಬಂದರೆ ಬಂಧನ ಮಾಡೋದಕ್ಕೂ ಅವಕಾಶ ಇದೆ. ಬಂಧನ ಆದರೆ ನೀವು 24 ಗಂಟೆ ಒಳಗಾಗಿ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು, ಏನು ಮಾಡೋಣ ಅಂತೇಳಿ. ಓಕೆ.